ನಮ್ಮ ಹತ್ರ ಎಲ್ಲ ದಾಖಲಾತಿಗಳಿದಾವೆ ತಂದು ಕೊಡ್ತೀವಿ ಅಂದ್ರು. ಒಂದು ಸುಮಾರು ಹೊತ್ತಾದ್ರೂ ಇದುವರೆಗೂ ಕೂಡ ಯಾವುದೇ ದಾಖಲಾತಿಗಳು ನಮ್ಮ ಕೈ ಬಂದಿಲ್ಲ. ಅಲ್ಲ ನೋಡಿ, ಅದು ಯಾವ್ದು ಕಿತ್ತೋಗಿ ತೋರಿಸೋ ಪದ ಹೆಣ್ಗಳು ಯಾರ ಹತ್ರ ಇದೆ ಅಮ್ಮ? ಬಾರ ಮೇಲೆ ಈ ಕಡೆ ಬಾರಮ್ಮ. ನೋಡ್ರಿ ಎಲ್ರು ಇದನ್ನ ದಯವಿಟ್ಟು ಕಾರ್ಮಿಕ ಇಲಾಖೆ ತಂದ್ಕೊಡಿ. ಸರ್ಜರಿ ಮಾಡಕ್ ಹೋಗ್ತಾರಲ್ಲ, ಪಟ್ಟಿಯಾಗಿದೆ ನೋಡ್ಬೋದು. ಆಸ್ಪತ್ರೆ ಕೆಲಸ ಮಾಡ್ತಾ ಇದಾರ ತೋರಿಸ್ತೀವಿ. ಈ ಒಂದು ನೋಡ್ಬೋದು, ಹಸಿರು ಪಚ್ಚೆ ಮುಡಿ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ನಡೀತಾ ಇರುವಂತಹ ಈ ಒಂದು ಉತ್ಖನನ ಈಗ ಇದ್ದಕ್ಕಿದ್ದಂಗೆ ದಿಢೀರ್ನೆ ಸ್ಟಾಪ್ ಆಗಿರುವಂತದ್ದು. ಹೀಗಾಗಿ ಕಾರ್ಮಿಕರು ಈಗ ಏನು ಮಾಡ್ತಾ ಇರುವಂತಹ ಕೆಲಸವನ್ನ ಬಿಟ್ಟು ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿಭಟನೆಕಾರರು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಉತ್ಖನನ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಅಂದ್ರೆ ಕಳೆದ 8 ದಿನಗಳಿಂದ ಸಾಕಷ್ಟು ಬರದಿಂದ ಸಾಗಿತ್ತು. ಸಾಕಷ್ಟು ಅವಶೇಷಗಳನ್ನು ಹೊರಗೆ ತೆಗೆದ್ರು. ಈಗಾಗಲೇ ಸುಮಾರು 9 ಅಡಿವರೆಗೂ ಕೂಡ ಏನು ನೆಲವನ್ನ ಅಗೆದಿದ್ದಾರೆ. ಇನ್ನೂ ಕೂಡ ಕೆಲವೊಂದಿಷ್ಟು ಅವಶೇಷಗಳು ಪತ್ತೆ ಆಗಬೇಕಾಗಿದೆ, ಇನ್ನೂ ನೆಲವನ್ನ ಅಗಿಬೇಕಾಗಿದೆ. ಆದ್ರೆ ಈಗ ದಿಢೀರ್ನ ಏನು ಕಾರ್ಮಿಕರು ಕೆಲಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರೆ. ಯಾಕೆ ಮಾಡ್ತಾ ಇದ್ರಿ ಏನಂತ ಹೇಳಿ ಮಾತನಾಡ್ಸೋಣ. ಸರ್, ಯಾಕೆ ಕೆಲಸ ಬಿಡಿಸಿದ್ರಿ? ಅವ್ರಿಗೆ ಯಾಕೆ ನಿಲ್ಸಿದ್ರಿ? ಕೆಲಸ ಸ್ಟಾಪ್ ಮಾಡಿಸಿದ್ರಿ? ಈಗಾಗಲೇ ನಾನು ಪ್ರಥಮವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಒಂದು ಧ್ವನಿ ಎತ್ತಿದ್ವಿ. ಏನು ಕಾರ್ಮಿಕರಿಗೆ ಸುರಕ್ಷಿತವಾದ ಕ್ರಮವನ್ನ ಕೈಗೊಂಡಲ್ಲ ಅಂತೇಳಿ, ಯಾವುದೇ ಅವರಿಗೆ ಸೇಫ್ಟಿ ಶೂ ಇಲ್ಲ, ಹ್ಯಾಂಡ್ ಗ್ಲೌಸ್ ಇಲ್ಲ ಅಂತೇಳಿ ಧ್ವನಿ ಎತ್ತಿ ನಿಮ್ಮ ಮಾಧ್ಯಮದ ಪ್ರಸಾರ ಆದ ಕೆಲವೇ ಕ್ಷಣಗಳಲ್ಲಿ ನೋಡ್ರಿ ಅವ್ರಿಗೆ ಯಾವ ರೀತಿ ಇಟ್ಕೊಟ್ಟಿದ್ದಾರೆ. ಹರಿದೋಗಿರತಕ್ಕಂತಹ ಹ್ಯಾಂಡ್ ಗ್ಲೌಸ್ ನೋಡ್ರಿ, ಇದು ಉಪಯೋಗ ಬರ್ತದ? ಇದು ಶಸ್ತ್ರಚಿಕಿತ್ಸೆಯಲ್ಲಿ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿ ಬಳಸ್ತಕ್ಕಂತಹ ಹ್ಯಾಂಡ್ ಗ್ಲೌಸ್ಗಳು ನಮ್ಮ ಕಾರ್ಮಿಕರಿಗೆ ಕೆಲಸ ಕಾಮಗಾರಿಗೆ ಮಾಡತಕ್ಕಂಥ ಸಂದರ್ಭ ಪಟ್ಟಂತಹ ಹ್ಯಾಂಡ್ ಗ್ಲೌಸ್ಗಳು ಇದಾವೆ, ಅದನ್ನ ತರಬೇಕು. ಒಂದು ಈಗ ನಾವು ಬಂದು ಧ್ವನಿ ಎತ್ತಂದ್ರೆ ಮತ್ತೆ ನೋಡಿ ಹಂತವಾಗಿ ನೀವು ಯಾವಾಗ ಮಾಧ್ಯಮದಲ್ಲಿ ತೋರ್ಸಕ್ ಆರಂಭ ಮಾಡ್ತೀರಾ, ಕೇವಲ ಕಣ್ಣು ಒರೆಸೋ ನೆಪ ಮಾತ್ರಕ್ಕೆ ಹಂತವಾಗಿ ಬದಲಾವಣೆ ಆಗ್ತದೆ. ನಮ್ಗೆ ಈ ರೀತಿ ಕಳಪೆ ಮಟ್ಟದ ಹ್ಯಾಂಡ್ ಗ್ಲೌಸ್ಗಳು ಕಾರ್ಮಿಕರ ಪ್ರಾಣಕ್ಕೆ ಕುತ್ತಾಗುವಂತಹ ಸುರಕ್ಷತಾ ಕಿಟ್ಗಳು ನಮ್ಗೆ ಬೇಡ. ಈಗ ನೀವು ಆಯುಕ್ತರನ್ನು ಕೂಡ ಭೇಟಿಯಾಗಿದ್ರಿ, ಏನೆಲ್ಲ ಕೇಳಿದ್ರಿ? ಅವ್ರು ಏನ್ ಹೇಳಿದ್ರು? ಈಗ ಆಯುಕ್ತರು ಕೇಳಿದಾಗ ನನ್ನ ಹತ್ರ ಎಲ್ಲ ದಾಖಲೆಗಳು ಇದಾವೆ ಅಂತ ಹೇಳಿದ್ರು. ನಾವು ಭೇಟಿ ಮಾಡಿ ಕೇಳಿದ್ರೆ ಇನ್ನು ನಾವು DC ಅವ್ರ ಹತ್ರ ಚರ್ಚೆ ಮಾಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಎಲ್ಲಾ ಭದ್ರತೆಗಳನ್ನ ಒದಗಿಸ್ತೀವಿ, ಇನ್ನದೇ ಯಾವುದೇ ನಮ್ಮ ನೇಮಕಾತಿ ಅಗ್ರಿಮೆಂಟ್ಗಳು ಏನು ಆಗ್ಲಿಲ್ಲ, ಕರಾರುಗಳಾಗ್ಲಿಲ್ಲ ನಾವು ಅನ್ನೋದು ಗಮನಕ್ಕೆ ತಂದಿದ್ದಾರೆ. ಅಂದ್ರೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದಾರೆ ಅಂತ? ಖಂಡಿತವಾಗಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. ಯಾಕೆಂದ್ರೆ ಬಂದು ಸುಮಾರು ಹೊತ್ತುಗಳಾಯ್ತು, ಬರ್ಬೇಕಾದ್ರೆ ನಾನು ದಾಖಲೆಗಳು ತರ್ತೀನಿ ಅಂದ್ರು, ಯಾವುದೇ ದಾಖಲೆಗಳು ಬಂದಿಲ್ಲ. ಇನ್ನೂ ಚರ್ಚೆ ಮಾಡೋ ಹಂತದಲ್ಲಿ ಇದೀವಿ ಅಂತ ಹೇಳ್ತಾ ಇದಾರೆ. ಕನಿಷ್ಠ ಈಗ ಆಲೇ 7-8 ದಿನಗಳಾಯ್ತು ಈ ಒಂದು ಕೆಲಸ ಆರಂಭ ಆಗಿ. 7-8 ದಿನ ಆದ್ರೂ ಇನ್ನೂ ಅವರು ಯಾವುದೇ ರೀತಿ ನಮ್ಮ ಕಾರ್ಮಿಕರಿಗೆ ಭದ್ರತೆ ಒದಗಿಸುವಂತ ಕೆಲಸ ಮಾಡಿಲ್ಲ, ಯಾವುದೇ ನೇಮಕಾತಿ ಪತ್ರಗಳಿಲ್ಲ. ಹಾಗಾಗಿ ಎಚ್ಚೆತ್ತ ಕರ್ನಾಟಕ ಸರ್ಕಾರ. ಈಗ ಕಾರ್ಮಿಕರು ಏನ್ ಹೇಳ್ತಾರೆ? ಈಗ ಏನ್ ಹೇಳ್ತಾರೆ ಅವ್ರು? ನಿಮ್ಗೆ ಕಾರ್ಮಿಕರು ಏನ್ ಹೇಳ್ತಾರೆ? 274 ರೂಪಾಯಿ ಒಂದ್ ದಿನಕ್ಕೆ ಕೊಡ್ತಾರೆ, 374 ರೂಪಾಯಿ ಒಂದ್ ದಿನಕ್ಕೆ ಕೊಡ್ತಾರೆ ಅಂತಾರೆ. ಕನಿಷ್ಠ ವೇತನ 750 ರೂಪಾಯಿಗಿಂತ ಹೆಚ್ಚು ಕೊಡ್ಬೇಕೆ ಹೊರತು ಅದಕ್ಕಿಂತ ಕಡಿಮೆ ಕೊಡುವಂಗಿಲ್ಲ. ಇವರೆಲ್ಲ ನಮ್ಮ ಕಾರ್ಮಿಕರು ಏನಿದ್ದಾರೆ ಅವಿದ್ಯಾವಂತರಿದ್ದಾರೆ, ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಗಳು. ಅವರಿಗೆ ಕಾನೂನಿನ ಮಾನದಂಡಗಳು ಗೊತ್ತಿರಲ್ಲ. ಏನೋ ಅವತ್ತಿನ ಕೂಲಿಗೆ ನಮ್ಗೆ ಇವತ್ತಿನ ಹೊಟ್ಟೆಪಾಡಿಗೆ 100-200 ಸಿಕ್ಕರು ಸಾಕು ಅಂತೇಳಿ ಕೆಲಸ ಮಾಡಕ್ ಬರ್ತಾರ. ಅವ್ರಿಗೆ ನಾವು ಅರಿವು ಮೂಡಿಸೋದ್ಮೇಲೆ ಅಧಿಕಾರಿಗಳು ಕೂಡ ಅದನ್ನ ಲೇಜಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಚ್ಚೆತ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕ ಇಲಾಖೆ ಏನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿಯ ಇಲಾಖೆ ಏನ್ ಮಾಡುತ್ತೆ, ಅವರು ಸಂಬಂಧಪಟ್ಟ ಕೆಲಸನ ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಆಯುಕ್ತರು ಏನ್ ಮಾಡ್ತಾ ಇದಾರೆ, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಕಾರ್ಮಿಕ ನಿರೀಕ್ಷಕರು ಏನ್ ಮಾಡ್ತಾ ಇದಾರೆ, 8 ದಿನಗಳಿಂದ ಸತತವಾಗಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಅವರು ಮಾಧ್ಯಮದಲ್ಲಿ ಪ್ರಸಾರ ಆಗತಕ್ಕಂಥ ದೃಶ್ಯನೆಲ್ಲ ನೋಡೋದು, ನಮ್ಮ ಕಾರ್ಮಿಕರು ಸುರಕ್ಷಿತವಾಗಿರ್ತಕ್ಕಂತಹ ಹ್ಯಾಂಡ್ ಗ್ಲೌಸ್ ಹಾಕಿದಾರ, ಹೆಲ್ಮೆಟ್ ಕೊಟ್ಟಿದಾರ, ಅದು ನೋಡಿ ತಕ್ಷಣ ಜಾಗಕ್ಕೆ ಬಂದು ಅವ್ರಿಗೆ ಸುರಕ್ಷಿತ ಕ್ರಮ ತೆಗೆದುಕೊಳ್ಳುವಂಥದ್ದು, ಮುಂದಿನ ಒಂದು ಸಾಮಾಜಿಕ ಭದ್ರತೆ, ಅವ್ರ ಭದ್ರತೆಗೆ ಏನ್ ಬೇಕು ಅವ್ರ ಕುಟುಂಬಕ್ಕೆ ಅದನ್ನೆಲ್ಲ ಒದಗಿಸುವಂತ ಕೆಲಸ ಆಗ್ಬೇಕು. ಅದು ಯಾವುದೂ ಇಲ್ಲಿ ನಡೀತಾ ಇಲ್ಲ. ನಾವು ದಯವಿಟ್ಟು ಅವ್ರಿಗೆ ಒಂದು ಮನವಿ ಮಾಡ್ತಾ ಇದೀವಿ, ಅತಿ ಶೀಘ್ರದಲ್ಲಿ ನಮ್ಮ ಕಾರ್ಮಿಕ ಭದ್ರತೆಗೆ ಏನ್ ಬೇಕೋ ಅದನ್ನೆಲ್ಲ ಮಾಡಿದ್ರೆ ಸರಿ. ಇಲ್ಲ ನಾಳೆ ಬೆಳಿಗ್ಗೆ ನಾವಿಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ನಮ್ಮ ಕಾರ್ಮಿಕರು ಯಾರು ಕೂಡ ಕೆಲಸ ಮಾಡಲ್ಲ. ಈಗ ನೀವು ಅವ್ರು ಹೇಳ್ದಂಗ ನಿಮ್ಗೇನ್ ಅನ್ಸುತ್ತೆ? ಈಗ ನೀವೆಲ್ಲ ಇಷ್ಟು ದಿನ ಕೆಲಸ ಮಾಡ್ತಿದ್ರಿ, ನಿಮ್ಗೇನ್ ಇದ್ರ ಅರಿವಿಲ್ಲ, ಅವ್ರು ಬಂದ ನಂತರ ಇವೆಲ್ಲ ಕೆಲಸ ಬಿಟ್ಟು ನಿಂತೀರಿ? ಮುಂಚೆಕ ಹೇಳಿನ್ರಿ ಸರ್, ಮೊನ್ನೆ 4 ದಿನ ಕೆಲಸ ಮಾಡದಿನ ಹೇಳಿರಿ ಸರ್. ನಮಗೆ ಇದು ಗೀಟಂಗಿಲ್ಲ. 8 ಗಂಟೆಲಿದ್ದ 5 ಗಂಟೆ ಮಟ್ಟ ನಮಗ್ ಇಷ್ಟು ದುಡಿದ್ರ ಆಗೋದಿಲ್ಲ. ನಾವು 2 ಹೊತ್ತು ನಾವು ಕೂಲಿ ಕೆಲಸ ಮಾಡಿದ್ರ 500-600 ರೂಪಾಯಿ ದುಡಿತೀವಿ. ನಮಗೆ ಪಗಾರ ಹಾಕಿ ಕೊಡ್ರಿ, ನಮಗೆ ಮಕ್ಕಳು ಮರಿದ್ದಾರು, ನಮಗಿಷ್ಟ ಕುಟುಂಬಿಗೆ ಸಾಲ ಅಂತ ಹೇಳಿರಿ ಸರ್. ಈಗೇನು ಅವ್ರು ಆಯುಕ್ತರು ನೀವು ಹೇಳಿದ ನಂತರ ಆಯುಕ್ತರು ಏನಾದ್ರು ನಿಮ್ ಭರವಸೆ ಕೊಟ್ಟಿದ್ರ ಅಥವಾ ಇಲ್ಲ? ಕೊಡ್ತೀನಂತದ್ರಿ ಸರ್. ಇನ್ನು ಮತ್ತೆ ಪಗಾರ ಹಾಕಿರಲ್ರಿ ಸರ್. ಪಗಾರ ಹಾಕಿದ್ಮೇಲೆ ಗೊತ್ತಾಗೈತ್ರಿ ಸರ್. ಹಂಗ ನಾವು ಸುಮ್ನ ಮಾತಾಡಿ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಏನು ಇಲ್ರಿ ಸರ್. ನಮಗ್ ಪಗಾರ ಬಂದ ಮೇಲೆ ಕೇಳಾಕ್ ಬರ್ತಂತ ಸುಮ್ಮನಾದ್ರಿ ಸರ್.
ಈಗ ನಿಮ್ಗೆ ಸರಿಯಾದ ಪರಿಕರಗಳಿಲ್ಲ, ಸುರಕ್ಷತೆ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಅದಕ್ಕೆ ನಿಮ್ಗೆ ಏನ್ ಅಭಿಪ್ರಾಯ? ನಿಮ್ಗೆ ಏನ್ ಹೇಳ್ತೀರಿ? ಈಗ ನಿಮ್ಗೆ ಗ್ಯಾಂಗ್ಲೋಜ್ ಈಗ ಕೊಟ್ಟಿಲ್ಲ, ಇವತ್ತು ಕೊಟ್ರ ಸರ್, ಇವತ್ತು ಕೊಟ್ರ ಸರ್. ಯಾವ ತರದ್ ಕೊಟ್ಟಿದಾರೆ? ಇದು ಹಳಿ ಅಂತ ಕೊಟ್ರ ಸರ್, ಇವತ್ತು ಕೊಟ್ರ ಸರ್. ಈಗ ಮುಂದೆ ಏನಾಗ್ಬೇಕಂತೀರಿ? ಈಗ ಮುಂದೆ ಎಲ್ಲಾ ಕೊಡ್ಬೇಕಂತ ಅಂತೀವ್ರಿ, ನಮ್ಮ ಪಗಾರ ಜಾಸ್ತಿ ಆಗಿ ಕೊಡಂತೀರಿ, ಅಂದ್ರ ದುಡಿತೀರಿ ಸರ್. ನಾವು ಏನೋ ದುಡಿಯಾಕಂತ ಬಂದಿರಿ. ಮತ್ತೆ ಈಗ ಕೆಲಸ ಬಿಟ್ಟಿದ್ರಲ್ಲ, ಕೆಲಸ ಮಾಡ್ತಿರೋ ಏನಿಲ್ಲ? ಅಲ್ರಿ ಸರ್, ಮಾಡ್ತೀವಿ. ಈಗ ಅನುಕೂಲ ಮಾಡಿಕೊಟ್ರ ಅಂತ ಮಾಡಿ ಹೋಗಿರಿ ಸರ್. ನಾವು ಬಿಟ್ಟು ಹೋಗಂಗಿಲ್ರಿ. ಇಲ್ಲಾಂದ್ರ ಅಲ್ರಿ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳ್ತೀವಲ್ಲ, ಬೇಡ್ಕೆಂತೀವಲ್ರಿ ಸರ್. ನಾವು ಇನ್ನು ಬೇಡ್ಕೆಂದಿಲ್ಲ ಅಂದ್ರೆ ಹೇಳ್ಬೇಕ್ರಿ ಸರ್. ಅನುಕೂಲ ಮಾಡ್ಕೊಳಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮತ್ತೆ ಆದ್ರೆ ಮುಂದೆ ಹೆಂಗ್ ಬರ್ತ ಹಂಗ ಹೋಗೋದ್ರಿ ಸರ್. ಇದೆ ಸರ್ ಇವ್ರಿಗೆ ಇದಿಷ್ಟು ಏನು ಕಾರ್ಮಿಕರು ಹೇಳ್ತಾ ಇರುವಂತದ್ದು. ಅಂದ್ರೆ 3-4 ದಿನಗಳ ಹಿಂದೆನೆ ಕೂಡ ಅವರಿಗೆ ನಾವು ಸ್ಯಾಲರಿ ಹೆಚ್ಚು ಮಾಡ್ರಿ ಅಂತ ಹೇಳಿ ಮನವಿ ಕೂಡ ಮಾಡಿದ್ವಿ. ಈಗ ಇತ್ತೀಚೆಗೆ ಏನು ಸರಿಯಾಗಿ ನಮಗೆ ಸರಿಯಾದ ಪರಿಕರಗಳನ್ನು ಕೊಟ್ಟಿರ್ಲಿಲ್ಲ. ಅಕಸ್ಮಾತ್ ನಾವೇನು ಬೇಡಿಕೆ ಇಟ್ಟಿದೀವಿ ಅದನ್ನೆಲ್ಲ ಬೇಡಿಕೆಯನ್ನು ಪೂರೈಸಬೇಕು, ಇಲ್ದಿದ್ರೆ ನಾವು ಪ್ರತಿಭಟನೆ ಕೂಡ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮುಟ್ಟಿ, ನ್ಯೂಸ್ ಫಸ್ಟ್, ಗದಗ.